ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ ಬಹಳ ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ವೀರೇಶ್ ಅವರು. ಇದು ಏನಪ್ಪ ಈ ವಿಶೇಷವಾದ ಸ್ಥಳ ಅಂದರೆ, ಈ ಕಂಪನಿ ಅವರು ಬೋರ್ಡಲ್ಲಿ ಹಾಕಿರೋ ಪ್ರಕಾರ 1933ನೇ ಇಸ್ವಿನಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕಂಪನಿ ಇದು. ಏನಂದರೆ ಇದು ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ಅದ್ಭುತವಾದ ಸಿಹಿ ತಿಂಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಖಾರ ತಿಂಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾನು ಸುಮಾರು 1982ನೇ ಇಸ್ವಿಯಲ್ಲಿ ನಾನು ನಮ್ಮ ಚಿತ್ರದ ಒಂದು ಹಂಚಿಕೆಯನ್ನು ಈ ಭಾಗ ಅಂದರೆ ಹುಬ್ಳಿ ಧಾರವಾಡ, ಈಗ ನಾನು ಬಂದಿರೋದು ಧಾರವಾಡಕ್ಕೆ ಬಂದಿದ್ದೀನಿ. ಈ ಹುಬ್ಳಿ ಧಾರವಾಡ ಅನ್ನೋ ಭಾಗಕ್ಕೆ ನನ್ನ ಚಿತ್ರಗಳನ್ನ ಹಂಚಿಕೆ ಮಾಡೋಕ್ಕೆ ಶುರುವಾದಾಗಲಿಂದ ಇವರ ಕಂಪನಿಯ ಒಂದು ಸಿಹಿ ತಿಂಡಿ ತಿಂದು ಅಭ್ಯಾಸ ಆಗಿತ್ತು. ಅದೇನೆಂದರೆ ಧಾರವಾಡ ಪೇಡ. ಆ ಧಾರವಾಡ ಪೇಡ ಇವತ್ತಿನ ದಿವಸ ಭಾರತಾದ್ಯಂತ ಇವತ್ತಿಗೆ ತುಂಬ ಫೇಮಸ್ಸು. ನನಗೆ ಭಾಳ ವರ್ಷಗಳಿಂದ ಆಸೆ ಇತ್ತು, ಇದು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದು ಬರ್ತಾ ಇವರ ಕಂಪ್ನಿ ಹೇಗಾಗಿತ್ತು ಅಂದರೆ, ಒಂದೆರಡು ಅಂಗಡಿಗಳಿದ್ದಿದ್ದು ಇವತ್ತಿನ ದಿವಸ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ದುಬೈ ಇಂಥ ದೇಶಗಳಿಗೆ, ಅಂದರೆ ಇಂಥ ಒಂದು ಊರುಗಳಿಗೆಲ್ಲ ಇವತ್ತಿಗೆ ಸಪ್ಲೈ ಆಗ್ತಾಯಿದೆ. ಇದಕ್ಕೆ ಕಂಪನಿ ಹೆಸರೇ ಬಿಗ್ ಮಿಶ್ರಾ ಪೇಡ. ಈ ಬಿಗ್ ಮಿಶ್ರಾ ಪೇಡ ಅನ್ನೋದು ಒಂದು ಕಂಪನಿಯ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಇವರ ಹೆಸರು ಅಜ್ಜಪ್ಪ ಅಂತ ಹೇಳಿ. ನಿನ್ನೆ ನಾನು ಸಂಜಯ್ ಮಿಶ್ರಾ ಅನ್ನೋರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿ, ಇವತ್ತಿಗೆ ಅವ್ರ ಊರಲ್ಲಿಲ್ಲ, ಸರ್ ನಿಮ್ಮ ಫ್ಯಾಕ್ಟ್ರಿನ ನಾನು ತೋರಿಸ್ಬೇಕು ಅಂದಾಗ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಇವತ್ತು ಇವ್ರನ್ನ ಭೇಟಿ ಮಾಡಿ ಇವ್ರ ಮುಖಾಂತರ ಇಲ್ಲಿ ಏನೇನು ಸ್ವೀಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲವೂ ತಿಳ್ಕೊಳ್ಳೋಣ. ಆದರೆ ಒಂದೇ ಒಂದು ಪ್ರಶ್ನೆ ಇಲ್ಲೇ ಕೇಳ್ಬಿಡ್ತೀನಿ ಅವ್ರಿಗೆ. ಅಜ್ಜಪ್ಪ ಅವರೇ, ಈಗ ಅಲ್ಲಿ ಕೇಸರ್ ಪೇಡ ತೋರಿಸಿದ್ರಿ, ಹೌದು. ಆಮೇಲೆ ಬೆಳ್ಳಗಿರೋದೊಂದು ಪೇಡ ತೋರಿಸಿದ್ರಿ, ಆಮೇಲೆ ಅಗ್ಲೆ ಪಿಲ್ಲೆ ಥರ ಅದೇನು ಪೇಡ, ಲಾಲ್ ಪೇಡ ತೋರಿಸಿದ್ರಿ. ಆದರೆ ಈ ಧಾರವಾಡ ಪೇಡ ಅನ್ನೋದು ಈ ಥರ ಉಂಡೆಯಿಂದನೇ ನಿಮಗೆ ಫೇಮಸ್ಸು. ನಾವು ಅಲ್ಲೂ ಎಲ್ಲ ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ರಿ. ಸರ್, ಇದು ಈ ಕಲರ್ ಬರೋದಕ್ಕೆ ನೀವು ಆ್ಯಕ್ಚುಲಿ ಪೇಡಾಗೆ ಏನೇನು ಹಾಕ್ತೀರಾ ಸರ್? ಹಾಲು ತೊಗೊಂಡ್ಬಿಡ್ತೀವಿ. ಅದು ಒಂದು 120-160 ಲೀಟರ್ ಹಾಲು ಹಾಕಿ ಒಳ್ಳೆ ಕುದಿಸ್ತೀವಿ. ಅದಕ್ಕೆ ಕೆಂಪಾಗಿ ಕುದಿಯೋವರೆಗೂ ಕುದಿಸ್ಬಿಟ್ಟು ಅದ್ರ ನಂತರ ಅದಕ್ಕೆ ಶುಗರ್ ಆ್ಯಡ್ ಮಾಡಿಬಿಟ್ಟು ಪೇಡ ರೆಡಿ ಮಾಡ್ತೀವಿ. ಶುಗರು, ಕವ್ವ, ಆನಂತರ ತುಪ್ಪ ಬರುತ್ತೆ. ಕೋವಾ, ಶುಗರು, ತುಪ್ಪ ಮತ್ತೆ ಹಾಲು, ಇದಿಷ್ಟು ಮಿಕ್ಸ್ ಮಾಡಿ 120 ಲೀಟರ್ನ ನೀವು ಹಾಲು ಹಾಕಿ ಅಂದ್ರೆ ಆ ಮಿಷಿನ್ ಅಲ್ಲಿ ಕುದಿಸಿ ಇದು ಈ ಕಲರ್ ಬರುತ್ತೆ. ಇದಕ್ಕೆ ಬೇರೆ ಕೆಮಿಕಲ್ ಆಗಲಿ ಕಲರ್ ಆಗಲಿ ಯಾವುದು ಯಾವ್ದು ಇಲ್ಲ ಸರ್, ನ್ಯಾಚುರಲ್. ನೋಡಿದ್ರಲ್ಲ, ಕುದ್ದಾಗ ಅದು ಗಟ್ಟಿಯಾಗಿ ಅದೇ ಕವ್ವ ಅಂತ ರೆಡಿ ಆಗುತ್ತೆ. ಅದಕ್ಕೆ ನಾವು ಶುಗರ್ ಹಾಕ್ತಿವಿ. ಶುಗರ್ ಹಾಕಿದ ತಕ್ಷಣ ಈ ಟೈಪ್ ಕಲರ್ ಬರುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪೇಡನಲ್ಲೂ ನಾವು ಒಂದು 3 ವೆರೈಟಿ ಪೇಡ ನೋಡಿದ್ವಿ. ಒಂದು ಬಿಳಿ ಉಂಡೆ ಮಾಡಿ ಅದ್ರ ಮೇಲೆ ಒಂದಷ್ಟು ಏನು ಕೂರಿಸ್ತಾ ಇದ್ರು, ಪಿಸ್ತಾ ಕೂರಿಸ್ಬಿಟ್ಟು ಪ್ರೆಸ್ ಮಾಡ್ತಾ ಇದ್ರು. ಕೇಸರ್ ಕಲರ್ ಒಂದಿತ್ತು. ಆಮೇಲೆ ಇನ್ನೊಂದು ಬಿಲ್ಲದ ಏನಂದ್ರೆ ಇದಕ್ಕೆ ಅದು ಲಾಲ್ ಪೇಡ ಅಂತ ಹೇಳಿ. ಇದು ಏನಿದೆಯಲ್ಲ, ಇದು ಧಾರವಾಡ ಪೇಡ ಅನ್ನೋದಕ್ಕೆ ಇದೇ ಭಾಳ ಫೇಮಸ್ಸು. ಸೊ ಇದನ್ನು ನಾನು ಒಂದು 15-16 ವರ್ಷದ ಹುಡುಗನಲ್ಲಿ ತಿನ್ನಕ್ಕೆ ಶುರು ಮಾಡಿ, ಅಂದರೆ ನಾನು ಹೇಳಿದೆ 82ನೇ ಇಸ್ವಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದ್ದಾಗಲಿಂದನೂ ಇದನ್ನು ತಿಂತಾ ಇದ್ದೆ. ಭಾಳ ವರ್ಷಗಳಿಂದ ಅಂದ್ಕೊಂಡಿದ್ದೆ ಫ್ಯಾಕ್ಟ್ರಿ ನೋಡಬೇಕು ಅಂತ. ಇವತ್ತಿನ ದಿವಸ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಮುಖಾಂತರ ಇವತ್ತಿನ ದಿವಸ ಫ್ಯಾಕ್ಟ್ರಿ ಎಲ್ಲ ನೋಡಿದ್ದೀವಿ, ತಮಗೂ ತೋರಿಸಿದ್ದೀನಿ. ಬನ್ನಿ, ಇನ್ನೂ ಫ್ಯಾಕ್ಟ್ರಿ ಹೊರಗಡೆ ಇನ್ನೊಂದು ವಿಶೇಷವಾದ ಒಂದು ಸ್ಥಳ ಇದೆ, ಅದನ್ನು ತೋರಿಸ್ಬಿಟ್ಟು ನಾನು ಎಪಿಸೋಡ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೀಕ್ಷಕರು. ಸರ್, ಬೆಳಗ್ಗೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಫ್ಯಾಕ್ಟ್ರಿಗೆ ಬನ್ನಿ ಅಂತ ಕರೆದಿದ್ದೀರಾ, ಬಂದಿದ್ದೀವಿ. ಇವತ್ತು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಮ್ಮ ಫ್ಯಾಕ್ಟ್ರಿನಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀರಾ ಸರ್? ಬನ್ನಿ ಸರ್. ಇದು ಮೋತಿಚೂರ್ ಕಿ ಬೂಂದಿ ಅಂದ್ರೆ ಮುತ್ತಿನ ರೀತಿಯಲ್ಲಿ ಸಣ್ಣದಾಗಿ ಮಾಡ್ತಕ್ಕಂಥ ಬೂಂದಿ ಕಾಳು. ಈ ಬೂಂದಿ ಕಾಳನ್ನೆಲ್ಲ ಒಟ್ಟುಗೂಡಿಸಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಗೋಡಂಬಿ, ಬಾದಾಮಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವ್ರು ನೋಡಿ ಇವಾಗ ಕೈಗೆ ತುಪ್ಪನ ಹಚ್ಕೊಂಡು ಬೂಂದಿ ಕಾಳನ್ನೆಲ್ಲ ಉಂಡೆ ಮಾಡಿಕೊಂಡು ಇದಕ್ಕೆ ಮೋತಿಚೂರ್ ಕಿ ಲಡ್ಡು ಅಂತ ಕರೀತಾರೆ. ಸಾಮಾನ್ಯವಾಗಿ ನೀವು ಸ್ವೀಟ್ ಅಂಗಡಿಗಳಲ್ಲಿ ನೋಡಿರ್ತೀರಾ, ಮೋತಿಚೂರ್ ಕಿ ಲಡ್ಡು ಅಂತ ಕೇಳಿದ್ರೆ ಇದನ್ನೇ ಕೊಡೋದು. ಲಡ್ಡು ಮಾಡ್ತಾ ಇರೋದು ತೋರಿಸಿದ್ರಿ, ಬೇರೆ ಏನು ಅಲ್ಲಿ ತೋರಿಸ್ತೀರಾ?
ಇದು ಹಲ್ವಾ ಪ್ಯಾಕ್ ಆಗ್ತಾ ಇದೆ. ಹಲ್ವಾ ಪ್ಯಾಕ್ ಆಗ್ತಾ ಇದೆಯಾ? ಹಾಂ. ಇದು ಕಾಜು ಹಲ್ವಾನಾ? ಕಾಜು ಹಲ್ವಾ. ಓಕೆ ಸರ್, ಇದೆಲ್ಲ ಲೋಕಲ್ ಸ್ವೀಟ್ ಶಾಪ್ ಅಂದರೆ ನಿಮ್ಮ ಫ್ರಾಂಚೈಸಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸೋದಾ ಅಥವಾ ಬೇರೆ ಏನಾರು ಆರ್ಡರ್ ಇದೆ? ಅವ್ರಿಗೆ ಕಳಿಸ್ತೀವಿ ಸರ್. ನಾವು ಇನ್ನೊಂದು ಇದ್ರ ಕಡೆನೂ ಕಳಿಸ್ತೀವಿ. ಹಾಂ. ಯಾವುದು ಸಣ್ಣ ಪುಟ್ಟ ಬ್ರೆಡ್ ಗಿಡ್ ಅದ್ರ ಜೋಡಿ ಹೋಗುತ್ತೆ ಇದೆಲ್ಲ. ಓಕೆ ಓಕೆ. ಹಾಂ 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 ಹಾಂ. ಇವರು ಸ್ವೀಟ್ ಬಾಕ್ಸ್ಗಳೊಳಗಡೆ ಸ್ವೀಟ್ ಹಾಕಿ ಮೇಲ್ಗಡೆ ಪ್ಲಾಸ್ಟಿಕ್ ರ್ಯಾಪರ್ನ ಯಾವ ರೀತಿ ಅವರು ಮೆಷಿನರೀಸಲ್ಲಿ ಪ್ಯಾಕ್ ಮಾಡಿ, ಅಂದರೆ ನಿಮಗೆ ಸೀಲ್ ಓಪನ್ ಮಾಡಿದಾಗ ಹೇಗೆ ಫ್ರೆಶ್ ಆಗಿರಬೇಕು ಅಥವಾ ನೀವು ತಿನ್ಬೇಕಾದ್ರೆ ಯಾವ ರೀತಿ ಫ್ರೆಶ್ ಆಗಿರಬೇಕು, ಅದಕ್ಕೆ ಈ ಒಂದು ಪ್ಲಾಸ್ಟಿಕ್ ಪಾಲಿಥಿನ್ ಪೇಪರ್ ಪ್ಯಾಕಿಂಗೇ ಒಂದು ಮೂಲ ಕಾರಣ ಅಂತ ನಾವು ತಿಳಿಸ್ಕೊಡ್ಬೋದು ಇದರಲ್ಲಿ. ಇದು ಪ್ಯಾಕಿಂಗ್ ಮಿಷಿನ್ನು. ಫಸ್ಟು ಈ ಒಂದು ಬಾಕ್ಸ್ಗಳಲ್ಲಿ ಅವರು ತಯಾರಿಸಿದಂಥ ಸ್ವೀಟ್ಗಳನ್ನೆಲ್ಲ ಹಾಕಿ ಈ ಒಂದು ಮಿಷಿನಲ್ಲಿ ಬಿಡ್ತಾರೆ. ಇದು ನೋಡಿ, ಪಾಲಿಥಿನ್ ಪೇಪರು ನೀಟಾಗಿ ಅದ್ರ ಮೇಲೆ ಒಂದೊಂದು ಕೂತ್ಕೊಂಡು ಹಾಗೆ ಮುಂದಕ್ಕೆ ಜರುಗುತ್ತೆ. ಮುಂದಕ್ಕೆ ಜರುಗ್ತಾ ಬಂತು ಅಂದರೆ ಇಲ್ಲೊಂದು ಪ್ರೆಸ್ಸಿಂಗ್ ಕೌಂಟ್ರ್ ಇದೆ ನೋಡಿ, ಅದು ಮೆಷಿನ್ನಲ್ಲಿ ಈ ರೀತಿ ಪ್ರೆಸ್ ಆಗುತ್ತೆ. ಪ್ರೆಸ್ ಆಗ್ತಿದ್ದಂಗೆ ಅದು ಎಷ್ಟು ಬೇಕೋ ಅಷ್ಟೇ ಪೀಸ್ ಅದು ಕಟ್ಟಾಗಿ ಸೀದಾ ಮುಂದಕ್ಕೆ ಬರುತ್ತೆ. ಇಲ್ಲಿ ಹೀಟ್ ಆಗಿರ್ತಕ್ಕಂಥದ್ದನ್ನು ಮುಂದೆ ಇರ್ತಕ್ಕಂಥ ಮಿಷಿನ್ನಲ್ಲಿ ಹಾಗೆ ಕೋಲ್ಡ್ ಮಾಡುತ್ತೆ ನೋಡಿ. ಇಲ್ಲಿ ನಿಮಗೆ ಗೊತ್ತೇ ಆಗಲ್ಲ, ಇಲ್ಲಿ ಹೋಗ್ತಾ ಇದೆ ನೋಡಿ. ಕೋಲ್ಡ್ ಆಗಿ ನಿಮಗೆ ಯಾವ ರೀತಿ ಪ್ಯಾಕಿಂಗ್ ಇರುತ್ತೆ ಅಂದರೆ ಫುಲ್ ಸೀಲ್ಡ್ ನೋಡಿ, ಇಲ್ಲಿ ಬರುತ್ತೆ, ನಿಮ್ಗೆ ತೋರಿಸ್ತೀನಿ. ಫುಲ್ ಸೀಲ್ಡ್ ನೋಡಿ, ಅಲ್ಲಿ ಸ್ವಲ್ಪ ಇದಿತ್ತು, ಜರ್ಕಿ ಇತ್ತು, ಈಗ ಫುಲ್ಲು ಹೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡಿ. ಇದು ಒಂದಲ್ಲ ಎರಡಲ್ಲ 3 ತಿಂಗಳವರೆಗೂ ಇವ್ರದ್ದು ಯೂಸೇಜ್ ಕ್ವಾಲಿಟಿ ಇರ್ತದೆ. ಇದು ನೋಡಿ, ಇದು ಪಾನಿಪುರಿನ ಪ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಒಂದು ಹೀಟಿಂಗ್ ಪ್ರೋಸೆಸ್. ಪಾನಿಪುರಿ ಮಾಡಿ ಆದಮೇಲೆ ಈ ರೀತಿ ಪ್ಯಾಕ್ ಮಾಡಿ ಎಲ್ಲ ಅಂಗಡಿಗಳಿಗೂ ಅದರಲ್ಲಿ ಒಂದೊಂದು ಬ್ಯಾಗಲ್ಲಿ 50 ಪೂರಿಯಿಂದ 100 ಪೂರಿ 25 ಪೂರಿ ಈ ರೀತಿ ಒಂದಷ್ಟು ಪ್ಯಾಕ್ ಮಾಡಿ 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 ಇಡೀ ಕರ್ನಾಟಕಕ್ಕೂ ಇವರು ಸಪ್ಲೈ ಮಾಡ್ತಾ ಇದ್ದಾರೆ. ಇದು ಕಾಜು ಕತ್ಲಿ ಪ್ರೋಸೆಸ್ ಸರ್? ಹೌದು ಸರ್, ಹೌದು ಸರ್. ಓಕೆ, ಎಲ್ಲ ಪ್ಯೂರ್ ಗೀ ಯೂಸ್ ಮಾಡ್ತೀರಾ? ಹೌದು ಸರ್, ಪ್ಯೂರ್ ಗೀ. ಪ್ಯೂರ್ ಗೀ. ಓಕೆ ಸರ್, ಇದು ಅಂದರೆ ಈಗ ಏನಾಗಿದೆ, ಈಗ ದೋಸೆ ಇಡ್ಲಿ ಹಿಟ್ಟು ಯೂಶಲಿ ರುಬ್ಬೋದನ್ನು ನೋಡಿ, ಅದೇ ಥರ ಇದು ಪ್ರೋಸೆಸ್ ಆಗಿ ಇಷ್ಟು ಸಾಫ್ಟಾಗಿರುತ್ತೆ. ಹೌದು ಸರ್. ಸೊ ಇದಾದ ಮೇಲೆ ನಿಮ್ಗೆ ಅಲ್ಲಿ ಶೀಟ್ ಮೇಲೆ ಹಾಕ್ತೀರಾ ಹೇಗೆ? ಇದು ಕಟ್ಟಿಂಗ್ ಆನಂತರ ಅದು ಸ್ವಲ್ಪ ಮಾಲಿಶ್ ಮಾಡ್ಕೊಂಡ್ಬಿಟ್ಟು ಆನಂತರ ಸೀಟಲ್ಲಿ ಲಟ್ಟಿಸ್ತೀವಿ. ಓಕೆ ಓಕೆ. ಮಾಲಿಶ್ ಅಂದರೆ ಏನು ಸರ್ ಅದು? ಇಲ್ಲ, ಸ್ವಲ್ಪ ಥಂಡ ಮಾಡಬೇಕಲ್ಲ ಇದು. ಇದು ಹಾಟ್ ಇರುತ್ತೆ? ಹಾಟ್ ಇರುತ್ತೆ. ಓಕೆ. ಹಾಂ, ಹಾಟ್ ಇರುತ್ತೆ. ಸ್ವಲ್ಪ ಅದನ್ನ ಏನಿರ್ತೀನಿ ಮಾಲಿಶ್ ಮಾಡ್ಕೊಂಡು ನೈಸ್ ಬರುತ್ತೆ. ಓಕೆ, ಅಂದರೆ ಚೆನ್ನಾಗಿ ಗೋಧಿ ಹಿಟ್ಟು ಕಲಿಸ್ದಂಗೆ ಕಲಿಸ್ತೀರಾ? ಎಸ್ ಸರ್. ಸೊ ಕಲಿಸೋ ಪ್ರೋಸೆಸ್ ಬಂದು ಮಿಷಿನ್ ಅಲ್ಲ, ಕೈನಲ್ಲಿ? ಹಾಂ ಸರ್. ಹಾಂ ಹಾಂ ಹಾಂ. ಇದು ಕೋಲ್ಡು ಈ ಥರ ಮಾಡಿ ಆದಮೇಲೆ ಅದು ಚೆನ್ನಾಗಿ ಕಲಸಿಟ್ಟಿರ್ತೀರಾ? ಸೊ ಅಲ್ಲಿ ಮಿಷಿನ್ಗೆ ಹೋಗುತ್ತೆ? ಎಸ್ ಸರ್. ಏನೋ ತುಪ್ಪನಾ? ತುಪ್ಪ ಹಾಕಿ ಬೆಳೆದು ಅಡಿನಲ್ಲಿ. ಏನು ತುಪ್ಪ? ಯಾವ ತುಪ್ಪ? ಗೀ ಇದು ಅಲ್ಲ, ಬ್ರ್ಯಾಂಡ್ ಯಾವ್ದು ಇದೆಯಾ? ಇಲ್ಲ ನಿಮ್ದೇನಾ? ನಮ್ಮದೇ ಬ್ರ್ಯಾಂಡು. ಹೌದು ಸರ್. ಅಲ್ಲ, ಅದಕ್ಕೆ ಎಲ್ಲಿರ್ತಾರೆ? ಇಲ್ಲಿಂದ ಇಲ್ಲಿಗೆ ಬರ್ತಾರೆ, ಈ ಪ್ರೋಸೆಸ್ ಬರ್ತಾರೆ. ಇದು ಕಟಿಂಗ್ ಮಿಷಿನ್ ಅಂದರೆ ಸರ್, ಇದು ನೀವು ಆ ಟ್ರೇನ ಇಲ್ಲಿ ಕಳಿಸಿದ್ಮೇಲೆ ಅದು ಫುಲ್ ಫ್ಲ್ಯಾಟ್ ಮಾಡ್ತೀರಾ? ಹೌದು ಸರ್, ಫ್ಲ್ಯಾಟ್ ಆಗುತ್ತೆ. ಹಾಂ, ಫ್ಲ್ಯಾಟ್ ಆಗಿಬಿಟ್ಟು ಅಲ್ಲಿ ವರ್ಕ್ ಹೊಡಿತಾರೆ ಮೇಲ್ಗಡೆ, ಅಲ್ಲಿ ಹೋಗುತ್ತೆ. ಹಾಂ ಸರ್. ಸರ್ ಇಲ್ಲೇನೋ ಸಿಲ್ವರ್ ಪೇಪರ್ ಹಾಕ್ತಾರೆ? ಸಿಲ್ವರ್ ಪೇಪರ್ ಹಾಕ್ತಾರೆ. ಸರ್ ಇದು ಆ್ಯಕ್ಚುಲಿ ಏನು ಪೇಪರ್ ಸರ್ ಇದು? ಸಿಲ್ವರ್ ಪೇಪರ್ ಸರ್. ಸಿಲ್ವರ್ ಪೇಪರ್. ಹೌದು ಸರ್. ಸೊ ಇದು ನೀವೇ ಮಾಡ್ಕೊಳ್ತೀರಾ ಅಥವಾ ಇದು ಹೊರಗಡೆಯಿಂದ ಬರುತ್ತೆ? ಹೌದು ಸರ್. ಸೊ ಇದಾದ ಮೇಲೆ ಕಟಿಂಗ್ ಆಗಿ ಶಾಪ್ಸ್ಗೆ ಬರೋದಾ ನಮ್ಗಳಿಗೆ? ಹೌದು ಸರ್. ಓಕೆ. ಇದು ಆ್ಯಕ್ಚುಲಿ ಇದು ಸಿಲ್ವರ್ ಪೇಪರ್ ಹಾಕೋ ಉದ್ದೇಶ ಏನು ಸರ್? ಇದು ಚೆನ್ನಾಗಿ ಕಾಣುತ್ತೆ ಸರ್, ಒಂದೇದು. ಓಕೆ, ಗ್ಲಾಮರ್. ಹಾಂ. ಆನಂತರ ಟೇಸ್ಟು ಏನು ಫರಕ್ ಬೀಳಲ್ಲ, ಬಟ್ ಏನಿದೆ ಗ್ಲಾಮರ್ಗೆ ಬೇಕು. ಗ್ಲಾಮರ್ಗೆ ಬೇಕೇ ಬೇಕು. ಎಸ್. ಓಕೆ ಸರ್, ಇದು ಆ್ಯಕ್ಚುಲಿ ಇದು ಸಿಲ್ವರ್ ಪೇಪರ್ ಅನ್ನೋದು ಕೆಮಿಕಲ್ ಮಿಕ್ಸಿಂದ ಮಾಡೋದು ಅಥವಾ? ಇಲ್ಲ, ವೆಜ್ ಸರ್, ವೆಜಿಟೇಬಲ್ ವೆಜಿಟೇಬಲಿಂದ ಇದು ಮಾಡ್ತಾರೆ. ಹೌದು. ಇದು ಹಾಕಿರೋ ಉದ್ದೇಶ ಏನು ಸರ್? ಇಲ್ಲ, ಇದು ಮೋಟ್ರ್ ಗರಮ್ ಆಗುತ್ತಲ್ಲ, ಮೋಟ್ರ್ ಹೀಟ್ ಆಗಬಾರ್ದು ಅಂತ ಹೇಳಿ ಹಾಕಿದ್ದೀರಾ. ಸೊ ಇಲ್ಲಿ ಬಂದು ಇವರು ಕಲಿಸ್ತಾರೆ, ಅಲ್ಲಿ ಕಳಿಸ್ತಾರೆ, ಇಲ್ಲಿ ಸಿಲ್ವರ್ ಪೇಪರ್ ಹಾಕ್ತಾರೆ, ಅದು ತಂಡ ಆಗ್ಲಿಕ್ಕೆ ಬಿಡ್ತೀರಾ? ಹೌದು ಸರ್. ತಂಡ ಆದಮೇಲೆ ನೀವು ಆ ಕಡೆ ಕಟ್ಟಿಂಗ್ ಬರುತ್ತೆ. ಎಸ್. ಅಂದರೆ ಎಷ್ಟೊತ್ತು ತಂಡ ಆಗುತ್ತೆ ಸರ್ ಅದು? 10 ನಿಮಿಷ 15 ನಿಮಿಷ. 10-15 ನಿಮಿಷ ಆದರೆ ಸಾಕು.
ಅದು ವೇಸ್ಟ್ ಪೀಸಸ್ ಏನು ಸರ್ ಅದು? ವೇಸ್ಟ್ ಬರಲ್ಲ ಸರ್ ಅದು, ಬಟ್ ಸೈಡ್ ಪೀಸ್ ಬಂದಿರುತ್ತೆ. ಹಾಂ, ಅದು ಏನು ಮಾಡ್ತೀರಾ ಅದು? ಮತ್ತೆ ರೀಯೂಸ್ ಬರುತ್ತೆ. ರೀಯೂಸಿಗೆ ಬರುತ್ತೆ, ಅಂದರೆ ಈ ಹೊಸದಾಗ ಅದು ಏನು ಮಾಡ್ತಿರ್ತಿಲ್ಲ ಅದ್ರ ಜೊತೆಗೆ ಮಿಕ್ಸಪ್ ಮಾಡಿ ಇದು ಮಾಡ್ತೀರಾ. Yes. ಸೊ ವೇಸ್ಟೇಜ್ ಬರೋದಿಲ್ಲ. Wastage. ಸ್ಕ್ವಯರ್ ಡೈಮಂಡ್? ಫಸ್ಟ್ ಸ್ಕ್ವೇರ್ ಹೊಡಿ, ಡೈಮಂಡ್ ಇರೋದು ಮ್ಯಾಕ್ಸಿಮಮ್. ಹಾಂ, ಡೈಮಂಡ್ ಹೊಡಿಬೇಕಾದ್ರೆ ಮೊದಲು ಸ್ಕ್ವೇರ್ ಹೊಡ್ಕೋಬೇಕು, ಇದನ್ನ ಮಾಡ್ಕೊಂಡು ಆನಂತರ ಡೈಮಂಡ್ ಹೊಡಿತೀವಿ. ಅಂದರೆ ನೀವು ಹೇಳೋದೇನು, ಫಸ್ಟ್ ಸ್ಕ್ವಯರ್ ಅವರು ಕಟ್ ಮಾಡಿರ್ತಾರೆ, ಹಾಂ, ಇವ್ರು ಡೈಮಂಡ್ ಇವ್ರು ಕಟ್ ಮಾಡ್ತಾರೆ. ಆ ಪ್ಲೇಟ್ನ ಆ ಕಡೆ ಇಟ್ಮೇಲೆ ಇವರು ಅದನ್ನು ಡೈಮಂಡ್ ಶೇಪಿಗೆ ಎಳ್ಕೊಂಬರ್ತಾರೆ. ಹೌದು. ಓಕೆ ಓಕೆ. ಇದು ಹಿಂದಿನಲ್ಲಿ ಕಾಜು ಕತ್ಲಿ, ಕನ್ನಡದಲ್ಲಿ ಗೋಡಂಬಿ ಬರ್ಫಿ. ಹೌದು. ಬನ್ನಿ ಈ ಕಡೆ ಹೋಗು. ವೀಕ್ಷಕರ, ಅಲ್ಲಿ ನೋಡಿದ್ರಲ್ಲ, ಹಾಲು 20 ಲೀಟ್ರ್ ಹಾಲು ಹಾಕಿದ್ರೆ 160 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದನ್ನು ಹೀಟ್ ಮಾಡಿ ಅದು ಫುಲ್ಲು ತಿರುಗಿ 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 ಅದೊಂಥರ ಗಟ್ಟಿ ಆಗುತ್ತೆ. ಅದಕ್ಕೆ ಮಿಕ್ಸಿಂಗ್ ಬಂದ್ಬಿಟ್ಟು ಆ ಬಿಳಿ ಪೇಡ ಇಲ್ಲಿದೆ, ಇದು ಬಂದ್ಬಿಟ್ಟು ಕೇಸರ್ ಕಲರ್ ಮಿಕ್ಸ್ ಮಾಡಿರ್ತಾರೆ. ಕೇಸರ್ ಹಾಕಿ ಒರಿಜಿನಲ್ ಕೇಸರಿ ಯೂಸ್ ಮಾಡ್ತೀರಾ ಸರ್? ಸೊ ಕೇಸರಿ ಯೂಸ್ ಮಾಡಿರ್ತಾರೆ, ಅದು ಈ ಕಲರ್ ಬಂದಿರುತ್ತೆ. ಇದಾದಮೇಲೆ ಇಲ್ಲಿ ಇದನ್ನು ತಣ್ಣಗೆ ಮಾಡ್ತಾರೆ. ತಣ್ಣಗೆ ಮಾಡಿ ಆದ ನಂತರ ಇದನ್ನು ಒಂದು ಉಂಡೆ ಉಂಡೆ ಪೇಡ ಮಾಡ್ತಾರೆ. ಅದು ನೋಡಿ, ಇದು ಕೇಸರಿ ಕಲರು, ಇದಕ್ಕೆ ಆಲ್ರೆಡಿ ರೆಡಿ ಇರ್ತಕ್ಕಂಥದ್ದು ಬಿಳಿ ಇದು. ಇದ್ರ ಮೇಲ್ಗಡೆ ಇವರು ಒಂದೊಂದು ಪಿಸ್ತಾ ಇಟ್ಬಿಟ್ಟು ಪ್ರೆಸ್ಸಿಂಗ್ ಮಾಡಿ ಅವರು ಇಟ್ಟಿರ್ತಾರೆ. ಅಲ್ಲೇ ಬಂದಂಥ ಈ ಒಂದು ಕೇಸರ್ ಮಿಕ್ಸಿಂಗ್ ಆಗಿರೋದು. ಸೊ ಈ ಥರ ಹರಡಿ ಇದನ್ನು ಕೂಲ್ ಮಾಡಿ ಆಮೇಲೆ ಉಂಡೆ ಮಾಡೋದ ಸರ್ ಈ ಥರ? ಎಸ್ ಸರ್, ಉಂಡೆ ಮಾಡೋದು ಈ ಟೈಪ್ ಉಂಡೆ ಮಾಡಿ ಗೋಲಿ ಹರ್ಕೋತೀವಿ ನಾವು. ಈ ಸೈಜ್ ಇರುತ್ತೆ, ಆ ಸೈಜ್ ಗೋಲಿ ಹರ್ಕೊಂಡ್ಬಿಟ್ಟು ನಾವು ರೌಂಡ್ ಶೇಪ್ ಮಾಡಿ ಇಡ್ತೀವಿ. ಅದ್ರ ಮೇಲ್ಗಡೆ ಪಿಸ್ತಾ ಹಾಕ್ತೀವಿ. ಅದ್ರ ಮೇಲ್ಗಡೆ ಪಿಸ್ತಾ ಹಚ್ತೀರಾ? ಎಸ್ ಸರ್. ಇದಕ್ಕೆ ಏನಂತ ಕರೀತಾರೆ ನೀವು ಆ್ಯಕ್ಚುಲಿ? ಅದು ಮಲಾಯ್ ಪೇಡ ಸರ್, ಇದು ಮಲಾಯ್ ಕೇಸರ್ ಪೇಡ. ಅವ್ರಿಗೆ ಎಷ್ಟು ಪ್ರಾಕ್ಟೀಸ್ ಇದೆ ನೋಡಿ, ಎಲ್ಲ ಒಂದೇ ಸೈಜ್ ತೆಗಿತಾ ಇದ್ದಾರೆ. ಹೌದು ಸರ್. ಹಾಂ ಸರ್, ಇದು ಒಂದು ಪೇಡ ಎಷ್ಟು ಗ್ರಾಮ್ ಬರುತ್ತೆ ಸರ್ ಇದು? ಇದು ಸರ್ 14ರಿಂದ 16 ಗ್ರಾಮ್ ಬರುತ್ತೆ. 14ರಿಂದ 16 ಗ್ರಾಮ್ ಬರುತ್ತೆ ಒಂದು ಪೇಡ. ಅಂದರೆ ಅವ್ರು ಅದಷ್ಟು ಕರೆಕ್ಟಾಗಿ ಸೈಜ್ಗೆ ಇದು ಮಾಡಿರ್ತಾರೆ. ಎಸ್ ಸರ್. ಈತ ಬಂದು ಇಲ್ಲಿ ಈ ರೀತಿ ಎರಡು ಇಟ್ಕೊಂಡು ಉಂಡೆ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಪಿಸ್ತಾ ಹಾಕ್ತಾರೆ. ಈ ಥರ ಒಂದೊಂದೇ ಪಿಸ್ತಾ ಕರೆಕ್ಟಾಗಿ ಇಟ್ಟು ಪ್ರೆಸ್ಸಿಂಗ್ ಮಾಡ್ತಾರೆ. ಎಷ್ಟು ಗ್ರಾಮ್ ಬರ್ತದೆ? 16 ಗ್ರಾಮ್ ಸರ್. ಇದು ಏನು ಸ್ವೀಟ್ ಸರ್? ಇದು ಡ್ರೈ ಫ್ರೂಟ್ ಅಲ್ವಾ ಸರ್? ಡ್ರೈ ಫ್ರೂಟ್ ಅಂದರೆ ಇದಕ್ಕೆ ಏನೇನು ಮಿಕ್ಸಿಂಗ್ ಇರುತ್ತೆ? ಡ್ರೈ ಫ್ರೂಟ್, ಖಜೂರು, ಬಾದಾಮ್, ಪಿಸ್ತಾ. ಓಕೆ. ಇದು ಶುಗರೇ? ಹಾಂ. ಇದಕ್ಕೆ ಶುಗರ್ ಹಾಕ್ತೀರಾ ಸರ್? ಇದು ಖರ್ಜೂರ ಬರ್ಫಿ ಸರ್. ಇದು ಖರ್ಜೂರದ ಬರ್ಫಿ. ಇದಕ್ಕೆ ಶುಗರ್ಗೆ ಏನು ಮಿಕ್ಸ್ ಮಾಡಲ್ಲ? ಇಲ್ಲ, ಶುಗರ್ ಇಲ್ಲ ಸರ್. ಇದ್ರದ್ದು ಸ್ವೀಟು? ಇದರ ಸ್ವೀಟ್. ಓಕೆ. ಇದು ಲಡಗಿ ಬರ್ಫಿ ಅಂತ ಹೇಳ್ಬಿಟ್ಟು. ಲಟಗಿ ಬರ್ಫಿ ಬೆಲ್ಲದ್ದು. ಇದು ಬೆಲ್ಲದ್ದು. ಹಾಂ ಹಾಂ ಹಾಂ. ಹಾಗದು ಸರ್. ಇದಕ್ಕೆ ಹೆಸರು ಲಾಲ್ ಪೇಡ ಅಂತನಾ? ಹಾಂ ಸರ್.